ಹೌಲ 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 ಮುಟ್ಟಿ ಕೆಟ್ಟವನು ಇಂದ್ರ, ಮುಟ್ಟದೆ ಕೆಟ್ಟವನು ಶ್ರೀಕೃಷ್ಣ. ಹೇಳಿ ಕೆಟ್ಟವನು ವಿಶ್ವಾಮಿತ್ರ, ಹೇಳದೆ ಕೆಟ್ಟವನು ಸತ್ಯ ಹರಿಶ್ಚಂದ್ರ. ಕೊಟ್ಟು ಕೆಟ್ಟವನು ಕರ್ಣ, ಕುಡದೆ ಕೆಟ್ಟವನು ದುರ್ಯೋಧನ. ಆದರೆ ನಾನು ಅವರ ಕುಲದವನಲ್ಲ. ನಾನು ಚತುರ್ದಶಕ ಭುವನ ಭಯಂಕರನಾದ ಲಂಕೇಶ್ವರ ದಶಕಂಠ. ನಾನು ಸರ್ವತ್ರ ಸರ್ವತಂತ್ರ ಸ್ವತಂತ್ರನಾದ ಪ್ರಬುದ್ಧ ರಾವಣ. ಈ ಎಲ್ಲ ಬ್ರಹ್ಮಾಂಡ ತಂಡೋಪತಂಡಗಳನ್ನೆಲ್ಲ ಚಂಡಾಡುಬಲ್ಲ ದಾಳಿಗಳ ಮಂಡಲ ನಾಯಕನಾದ ಗಂಡಜೆಯ ಗಂಡರ ಗಂಡನಾದ ಪ್ರಚಂಡ ರಾವಣ. ದುಡ್ಡು ದುಡ್ಡು ಮಾಡಬೇಕು. ಇವತ್ತ ದುಡ್ಡಿದ್ದವಂದೇ ಈ ದುನಿಯಾ ಐತಿ. ಅದು ಹೇಗರ ಬರಲಿ, ಯಾವ ರೂಪದಾಗರ ಬರಲಿ, ಮೊದಲು ದುಡ್ಡು ಮಾಡಬೇಕು, ಶ್ರೀಮಂತನಾಗಬೇಕು. ನಾವು ಸಿಗರೇಟ್ ಫ್ಯಾಕ್ಟ್ರಿ ಕಟ್ತೀವಿ, ನೀವು ಸೇರ್ತೀರಿ, ಸಾಯ್ತೀರಿ, ನಾವು ಶ್ರೀಮಂತರಾಗ್ತೀವಿ. ನಾವು ಗುಟ್ಕಾ ತಂಬಾಕಿನ ಫ್ಯಾಕ್ಟ್ರಿ ಕಟ್ತೀವಿ, ನೀವು ತಿಂತೀರಿ, ಸಾಯ್ತೀರಿ, ನಾವು ಶ್ರೀಮಂತರಾಗ್ತೀವಿ. ನಾವು ಹಾದಿ ಬೀದಿಯಲ್ಲೂ ಒಂದೊಂದು ಬಾರ್ ಶಾಪ್ಗಳನ್ನ ತೆಗಿತೀವಿ, ನೀವು ಕುಡಿತೀರಿ, ಕುಡಿದು ಕುಡಿದು ಕೊನೆಗೂ ಒಂದಿನ ಸತ್ತು ಹೋಗ್ತೀರಿ, ನಾವು ಶ್ರೀಮಂತರಾಗ್ತೀವಿ. ಆದರೆ ಈ ದೇಶದ ಬೆನ್ನೆಲುಬು ಎನಿಸಿಕೊಂಡ ನಮ್ಮ ರೈತ ಬೆವರು ಸುರಿಸಿ ಬೆಳೆಸಿದ ಅನ್ನ ಇಡೀ ಜಗತ್ತೇ ತಿಂದರೂ ನಮ್ಮ ರೈತ ಮಾತ್ರ ಶ್ರೀಮಂತ ಆಗುವುದಿಲ್ಲ. ಯಾಕಂತ ಯಾರ ವಿಚಾರ ಮಾಡಿರೇನು? ಮಾಡಂಗಿಲ್ಲ. ಮಾಡಾಕು ನಮ್ಮಂತ ರಾಜಕಾರಣಿಗಳು ಬಿಡಂಗಿಲ್ಲ. ಸಾಲ ಸೂಲ ಮಾಡ್ತೀರಿ, ಬೀಜ ಗೊಬ್ಬರ ತಂದು ಭೂಮಿಯಾಗಿಡ್ತೀರಿ, ಸಮಯಕ್ಕೆ ಸರಿಯಾಗಿ ಮಳೆ ಬರುವುದಿಲ್ಲ, ಟೈಮಿಗೆ ಕರೆಂಟ್ ಇರುವುದಿಲ್ಲ. ಅಷ್ಟೇ ಯಾಕೆ, ನಮ್ಮ ರೈತ ಬೆವರು ಸುರಿಸಿ ಬೆಳೆಸಿದ ಆ ಬೆಳೆಗೆ ಬೆಲೆನೂ ಇರುವುದಿಲ್ಲ. ಅಂದಾಗ ನಮ್ಮ ರೈತ ಯಾವಾಗ್ರಿ ಶ್ರೀಮಂತ ಆಗತಾನ? ಆಗ ಬ್ಯಾಂಕ್ಗಳ ಮೊರೆ ಹೋಗ್ತೀರಿ, ಸಾಲ ಮಾಡ್ತೀರಿ. ಸರ್ಕಾರದವರು ನಮ್ಮ ಸಾಲ ಮನ್ನಾ ಮಾಡ್ತಾರಂತ ಕಣ್ಣು ಬಡ್ಕೊಂತ ಕಾಯ್ಕೊಂತ ಕುಂಡಿರ್ತೀರಿ. ಆಗ ರಾಜಕಾರಣಿಗಳು ಬರ್ತಾರ. ಅವರು ಆ ಜನ, ಇವರು ಈ ಜನ, ಅವರು ಆ ಕುಲದವರು, ಇವರು ಈ ಕುಲದವರು, ನಾವು ಆ ಭಾಗ್ಯ ತಂದೀವಿ, ಈ ಭಾಗ್ಯ ತಂದೀವಿ ಅಂತ ಸುಳ್ಳನೆ ಭಾಷಣಗಳನ್ನ ಮಾಡಿ ನಿಮ್ಮದೊಂದು ಓಟಪಾಡಗಳನ್ನ ಕಿತ್ತುಕೊಳ್ಳುತ್ತಾರ. ಮುಂದೆ ಗೆದ್ದ ಮೇಲೆ 5 ವರ್ಷ ಅವರ ಬೂಟ್ ಕಾಲ ನಿಮ್ಮ ತಲೆ ಮ್ಯಾಗ ಇಟ್ಟು ತುಳಿ ಭೂಮಿಯಾಗ ತುಳಿತಾರ, ನೀವು ತುಳಿಸ್ಕೋಬೇಕೇ. ಅಂದಾಗ ನಮ್ಮ ರೈತ ಯಾವಾಗ್ರಿ ಶ್ರೀಮಂತ ಆಗತಾನ? ಇದು ಕಲಿಯುಗ ಐತಿ. ಆಳ ಮಕ್ಕಳಾಗೆ ಇರಬೇಕು, ಶ್ರೀಮಂತರು ಶ್ರೀಮಂತರಾಗೆ ಮೆರಿಬೇಕು ಎಂಬ ಈ ಜಗದ ಕಲಿಯುಗದ ನಿಯಮ ಐತಿ. ನಾವು ಶ್ರೀಮಂತರು ಹೊಡಿತೀವಿ,
ಜಾರಿ ಬಿದ್ರೆ ಜನಕ್ಕೆ ಗೊತ್ತಾಗಬಾರದು, ಉಚ್ಚೆ ಹೊಡೆದ್ರು ಕಚ್ಚೆಗೆ ಗೊತ್ತಾಗಬಾರದು. ಹಂಗ ಹೊಡಿತೀವಿ ಅಂದಾಗ ನಮ್ಮ ರೈತ ಯಾವಾಗ್ರಿ ಶ್ರೀಮಂತ ಆಗತ್ತಾನ? ಆಗತ್ತಾನ? ಹಾಗೇ ಆಗತ್ತಾನ. ಆದ್ರ ನಾ ಹೇಳಿದಂಗ ಮಾಡಿದ್ರ ಮಾತ್ರ ಆಗತ್ತಾನ. ನಮ್ಮ ರೈತ ವರ್ಷಗಟ್ಲೆ ಬೆಳೆದ ಬೆಳೆನ ತನ್ನ ಮನೆಯಲ್ಲೇ ಶೇಖರಣೆ ಮಾಡಿಟ್ಟುಕೊಳ್ಳಬೇಕು. ಅಂದ್ರೆ ತನ್ನ ಮನೆಯಲ್ಲೇ ಇಟ್ಟುಕೊಳ್ಳಬೇಕು. ತನಗೆ ಹೊಸು ಆದಾಗ ತನ್ನ ಕುಟುಂಬದವರು ಮಾತ್ರ ತಿನ್ನಬೇಕು, ಮತ್ತೆ ಯಾರಿಗೂ ಕೊಡಬಾರದು. ಆಗ ಜಗತ್ತು ಹಸುವಿನಿಂದ ಅರಜತೈತಿ, ದೇಶ ಹಸು ಎಂದು ಕಿರುತೈತಿ, ಸರ್ಕಾರದ ಬುಡ ನಡಗತೈತಿ. ರೈತನ ಮೇಲೆ ಆಗುವ ದೌರ್ಜನ್ಯದ ಈ ಕಲಿಯುಗದ ಅಂತ್ಯ ಆಗತೈತಿ. ಆಗ ಪ್ರಾರಂಭ ಆಗತೈತಿ ರೈತನ ಶ್ರೀಮಂತ ಯುಗ. ನಮ್ಮ ಪುರಾಣೆಗೂ ಈ ಮಾತು ಖರೇನೆ ಐತಿ. ರೈತರಲ್ಲಿ ನಾನೊಬ್ಬ ದೊಡ್ಡ ರಾಷ್ಟ್ರದ ಸಂಪತ್ತು ಎಂದು ಸರ್ಪದಂತೆ ಹೆಡಿ ಎತ್ತಿ ಮೆರೆಯುವ ಆ ಶಿವಶಕ್ತಿ ಬಂಧುಗಳಿಗೆ ಎಂದು ನಾನು ಪುಂಗಿ ಊದುವ ಹಾವಾಡಿಗನಾಗಲೇಬೇಕು. ಕರಿನಾಗರ ಜಾತಿಯ ಶಿವ್ಯ, ಈ ವರ್ಷದ ಬೆಳೆಗಾಲದ ಸ್ಪರ್ಧೆಯಲ್ಲಿ ನನ್ನನ್ನು ಹಿಂದೆ ಸರಿಸಿ ದೊಡ್ಡ ರೈತ ಎನಿಸಿಕೊಂಡಿಯಲ್ಲ. ನಿನ್ನ ಮೇಲಿನ ಸೇಡು ತೀರಿಸಿಕೊಳ್ಳಬೇಕಾದರೆ ಬೆಳೆ ತುಂಬಿ ನಿಂತಿರುವ ನಿನ್ನ ಜೋಳದ ಗೂಡಿಗೆ ಬೆಂಕಿ ಬೆಂಕಿ ಹಚ್ಚಿ ನನ್ನ ಹೊಟ್ಟೆಯಲ್ಲಿ ದಗೆದಗಿಸುತ್ತಿರುವ ದಾವಾಗ್ನಿಯನ್ನು ನಂದಿಸಿಕೊಳ್ಳದಿದ್ದರೆ ನನ್ನ ಹೆಸರು ಪೊಲೀಸ್ ಪಾಟೀಲ್ ರುದ್ರೇಗೌಡನೇ ಅಲ್ಲ.